ಈಗ ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿಯನ್ನ ಬನ್ನಿ ಕ್ವಿಕ್ ಆಗಿ ನೋಡ್ಕೊಳ್ಳೋಣ. ಮಣಿಪುರ ಮುಖ್ಯಮಂತ್ರಿ ಎನ್ ಬಿರೇನ್ ಸಿಂಗ್ ರಾಜೀನಾಮೆ ನೀಡಿದ್ದಾರೆ. ಮಣಿಪುರ ರಾಜಧಾನಿ ಇಂಫಾಲದ ರಾಜಭವನದಲ್ಲಿ ರಾಜ್ಯಪಾಲ ಅಜಯ್ ಕುಮಾರ್ ಭಲ್ಲಾ ಅವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ಮಣಿಪುರ ರಾಜ್ಯ 2 ವರ್ಷದಿಂದ ಜನಾಂಗೀಯ ಕಲಹ ಹಾಗೆ ಹಿಂಸಾಚಾರದಿಂದ ನಲುಗ್ತಾ ಇದೆ. ಬಿಜೆಪಿ ಶಾಸಕರು ಕೂಡ ಬಿರೇನ್ ವಿರುದ್ಧ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಕೇರಳದ ವಯನಾಡ್ನಲ್ಲಿ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ರಾಷ್ಟ್ರದ ಇತಿಹಾಸದಲ್ಲಿ ಬಹುಶಃ ಮೊದಲ ಬಾರಿಗೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸುವಂತ ಕೆಲಸ ಮಾಡ್ತಾ ಇರುವ ಸರ್ಕಾರ ನಮ್ಮಲ್ಲಿದೆ ಅಂತ ಕಿಡಿಕಾರಿದ್ದಾರೆ. ಮಲಪುರಂನ ಸುಲ್ಲಾಮುಸುಲ್ಲಾಂ ವಿಜ್ಞಾನ ಕಾಲೇಜಿನಲ್ಲಿ UDF ಬೂತ್ ಮಟ್ಟದ ಸಭೆಯಲ್ಲಿ ಅವರು ಭಾಗವಹಿಸಿದರು. ಇಂಗ್ಲಿಷ್ನ ಪ್ರಖ್ಯಾತ ಗಾಯಕ ಎಡ್ ಶೆರಾನ್ ಸಂಗೀತ ಕಾರ್ಯಕ್ರಮಕ್ಕೆ ಬೆಂಗಳೂರು ಪೊಲೀಸರು ಬ್ರೇಕ್ ಹಾಕಿದ್ರು. ಶೆರಾನ್ ಅನುಮತಿ ಇಲ್ಲದೆ ಚರ್ಚ್ ಸ್ಟ್ರೀಟ್ನ ಫುಟ್ಪಾತ್ನಲ್ಲೇ ಗಾಯನ ಭಜಾನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ವೇಳೆ ಬಂದ ಪೊಲೀಸರು ಕೈ ಕಿತ್ಕೊಳ್ಳೋದಕ್ಕೆ ಅಂದರೆ ಕೈಯನ್ನು ಹಾಕಿ ಮೈಕ್ ಕಿತ್ಕೊಳ್ಳೋಕೆಲ್ಲ ಪ್ರಯತ್ನ ಪಟ್ಟರು. ಬಳಿಕ ಮೈಕಿಗಿದ್ದಂಥ ಪ್ಲಗ್ ಅನ್ನೇ ಕಿತ್ತಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಉಂಟಾಗಿದೆ.